ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಇವತ್ತು ನಾನು ಮೊಸರು ಸಾರು ಹೇಗೆ ಮೊಸರು ಸಾರು ಹೇಗೆ ಮಾಡೋದಂತ ತೋರಿಸಿ. ಮಜ್ಜಿಗೆ ಸಾರಲ್ಲ, ಮೊಸರು ಸಾರು, ಗಟ್ಟಿ ಮೊಸರು ಸಾರು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು 10 ಒಣಮೆಣ್ಸಿನ್ಕಾಯಿ, ಒಂದು ಚಿಟಿಕೆ ಅಷ್ಟು ಅರಿಶಿಣ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಗಟ್ಟಿ ಬರೋದಕ್ಕೆ ಕಡಲೆಪಪ್ಪು, ಒಂದು ಸ್ವಲ್ಪ ಅಕ್ಕಿ, ಆಮೇಲೆ ಒಂದು 2-3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಳಿದಿರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಲು ಹಸಿ ಕೊಬ್ಬರಿ, ಒಂದು ಅರ್ಧ ಇಂಚ್ ಬಟ್ಲಷ್ಟು ಕಮ್ಮಿಗಿಂತ ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಮ್ಮಿ ಒಣ ಕೊಬ್ಬರಿನ 2 ತೊಗೊಂಡಿದ್ದೀನಿ. 2 ಹಾಕಿದ್ರೆ ಸಾರು ಮಂದಕ್ಕೂ ಬರುತ್ತೆ, ಟೇಸ್ಟಾಗೂ ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಮಿಕ್ಸ್ ಮಾಡೋಣ. ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೋಣ. ಇದಕ್ಕೆ ಒಂದು 10 ಕಾಳು ಮೆಣಸು ಕಾಳು ಹಾಕಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ತುಂಬ ಸುಲಭ, ಬೇಗನೂ ಆಗುವಂಥ ಸಾಂಬಾರಿದು. ನಾನು ನೀಟಾಗಿ ನುಣ್ಣಗೆ ರುಬ್ಕೊಂಬರೋಣ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನೋಡಿ ನಾನು ಮಾಡ್ಕೊಂಡಿರೋದು ರುಬ್ಬಿ ಆಗಿದೆ. ಈಗ ಒಗ್ಗರಣೆ ಮಾಡ್ಕೋಣ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಷ್ಟೇ ಸಾಕು. ಬೇಕಾದರೆ ತರಕಾರಿ ನಿಮ್ಮ ಪಡವಲಕಾಯಿ ಆ್ಯಡ್ ಮಾಡ್ಕೊಬೋದು. ಆದರೆ ನಾನು ಇಲ್ಲಿ ತರಕಾರಿ ಏನು ಯೂಸ್ ಮಾಡ್ತಾಯಿಲ್ಲ, ಬರೀ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ. ಬೇರೆ ಕಡೆ ಎಲ್ಲ ಮಜ್ಜಿಗೆ ಸಾರು ಅಂತ ಮಾಡ್ತಾರೆ, ಅದು ತೆಳ್ಳಗಿರುತ್ತೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಮೊಸರು ಸಾರು ಆಗಿರೋದು ಗಟ್ಟಿ ಮೊಸರಿಂದ ಮಾಡೋದ್ರಿಂದ ಮುದ್ದೆಗೆ ತುಂಬ ಚೆನ್ನಾಗಿ ಮಾಡಿಸಿದ ಸಾಂಬಾರು. ಅದು ಟೇಸ್ಟು ಚೆನ್ನಾಗಿರುತ್ತೆ, ರೈಸು ತಿನ್ಬೋದು. ನೋಡಿ ಈಗ ಎಣ್ಣೆ ಕಾದಿದ್ದು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಮೇಲೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ. ಫಸ್ಟು ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೇಯಲಿ. ಆಮೇಲೆ ಮತ್ತೆ ಉಳಿದಿರೋಂಥ ಐಟಮ್ಸ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸಿಂಪಲ್ ಅಂದರೆ ಸಿಂಪಲ್ಲು ಫ್ರೆಂಡ್ಸ್, ಬೇಗ ಆಗೋಗ್ಬಿಡುತ್ತೆ ಸಾಂಬಾರು. ಈ ಸಾಂಬಾರು ಕುದಿದ್ಮೇಲೆ ಆರಬೇಕಾಗಿರೋದು ಅಷ್ಟೇ. ಆರಾದ್ಮೇಲೆ ಮೊಸರು ಆ್ಯಡ್ ಮಾಡಬೇಕು. ಚೆನ್ನಾಗಿ ಕಂಪ್ಲೀಟಾಗಿ ಆರಬೇಕು. ತರಕಾರಿ ಏನೂ ಇಲ್ಲ ಅಂತಾಗ ಒಂದು ಬಟ್ಲು ಮೊಸರಿದೆ ಸಾಕು. ಸಿಂಪಲ್ಲಾಗಿ ನಾವು ಆರಾಮಾಗಿ ಸಾಂಬಾರನ್ನ ಮಾಡ್ಬೋದು. ನಿಮ್ಗೆ ಹೇಗೆ ಅನ್ನಿಸ್ತು, ನನ್ನ ರೆಸಿಪಿಗಳು ಹೇಗೆ ಬರ್ತಾಯಿದೆ, ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ಈಗ ಈರುಳ್ಳಿ ಬೆಂದಿದೆ. ಈಗ ರುಬ್ಬಿರೋಂಥ ಮಸಾಲೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರು ನಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ನಾವು ಇದು ಮಾಡ್ಕೊ. ಈ ಗಟ್ಟಿ ಮೊಸರು ಸಾರು ಆಗಿರೋದು ಅತಿ ತೆಳ್ಳಗೆ ಮಾಡಬೇಡಿ, ಮೀಡಿಯಮ್ಮಿಗೆ ಗಟ್ಟಿಯಾಗೆ ಇಟ್ಕೊಳ್ಳಿ. ಈಗ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಥರ ನಾನು ಬಾಡಿಸ್ತಾಯಿದ್ದೀನಿ. ಈಗ ನನಗೆ ಎಷ್ಟು ಬೇಕೋ ಕ್ವಾಂಟಿಟಿಗೆ ನೀರು ಬೇಕೋ ಎಷ್ಟು ನಾನು ನೀರನ್ನ ನೋಡಿ ಆ್ಯಡ್ ಮಾಡ್ತೇನೆ. ನೋಡಿ, ನೀರು ಗಟ್ಟಿಗೆ ಇರಬೇಕು. ಇದು ಕುದೀತಾ ಕಡಲೆಪಪ್ಪು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಮಂದಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ನೀವು ಜಾಸ್ತಿ ತೆಳ್ಳಗೂ ಬರಬಾರ್ದು, ಅಷ್ಟು ಮಂದಕ್ಕೂ ಬೇಡ, ಅಷ್ಟು ಮೀಡಿಯಮ್ಮಾಗಿ ನಾವು ಇದು ಮಾಡ್ಕೊಳ್ಳೋಣ, ಬೆರೆಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿರಿ, ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಅಷ್ಟು ಮಂದಕ್ಕಿರಬೇಕು ಸಾಂಬಾರು. ಜಾಸ್ತಿ ತೆಳ್ಳಗೆ ಮಾಡಿಬಿಟ್ಟು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನೇ ಇಡಿ, ಯಾಕೆಂದರೆ ಕಡಲೆಪಪ್ಪು ಆಗಿರೋದು ತಳ ಹಿಡಿದ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನು ಸಾಂಬಾರನ್ನ ಕುದಿಸ್ಬಿಟ್ಟು ಆರಿಸ್ಬಿಡೋದಷ್ಟೇ. ಇದು ಪೂರ್ತಿ ಫುಲ್ಲು ಟೋಟಲಾಗಿ ಕಂಪ್ಲೀಟ್ ಆಗಿಬಿಡ್ಬೇಕು ಸಾಂಬಾರು. ಕೂಲ್ ಆದಮೇಲೆ ಆಮೇಲೆ ನಾವು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡಬೇಕು. ಬಿಸಿ ರವೆಗೆ ಮೊಸರು ಆ್ಯಡ್ ಮಾಡೋದು. ಮಜ್ಜಿಗೆ ಸಾರು ಸ್ವಲ್ಪ ಬಿಸಿ ರವೆಗೆ ಆ್ಯಡ್ ಮಾಡ್ತಾರೆ. ಅದೇ ಇದು ಮೊಸರು ಸಾರು ಆಗಿರೋದ್ರಿಂದ ಫುಲ್ ಕಂಪ್ಲೀಟ್ ತಣ್ಣಗಾದ್ಮೇಲೆ. ನೀವು ಮಧ್ಯಾಹ್ನ ಏನಾದರೂ ಮೊಸರು ಸಾರಲ್ಲಿ ಊಟ ಮಾಡ್ತೀನಿ ಅಂತಂದರೆ ನೀವು ಫಸ್ಟೇ ಬೆಳಗ್ಗೆನೇ ಮಾಡಿಟ್ಬಿಟ್ಟು ಮಧ್ಯಾಹ್ನ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ನೋಡಿ ಒಂದು ಬಟ್ಲು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರು, ಒಂದು ಬಟ್ಲ ಮೊಸರು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಆ್ಯಡ್ ಮಾಡಿ ತಿರುಗಿಸಿದ್ರೆ ಮೊಸರು ಸಾರು ರೆಡಿ ಆಗುತ್ತೆ. ನೋಡಿ, ಸಾಂಬಾರು ಎಷ್ಟು ಗಟ್ಟಿಯಾಗಿ ಚೆನ್ನಾಗಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಆರಾಮಾಗಿ ತಿನ್ನಿಸ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ, ಏನಂತ ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.